ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ತಿಳಿಸ್ತಾ ಇವತ್ತು ನಾನು ಹಬ್ಬ ಸ್ಪೆಷಲ್ ಆಗಿ ಬಾದಾಮ್ ಬರ್ಫಿ ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬ ಸಿಂಪಲಾಗಿ ಮಾಡ್ಕೋಬೋದು ಇದು. ಸೊ ಹಬ್ಬದ ಟೈಮ್ಗಿಂತ ಹಬ್ಬಕ್ಕೆ ಮುಂಚೆನೇ ಕೂಡ ಮಾಡಿ ಎತ್ತಿಟ್ಕೋಬೋದು. ಗೆಸ್ಟ್ ಬಂದಾಗ ಕೊಡೋಕ್ಕೆ ಚೆನ್ನಾಗಿರುತ್ತೆ. ಇದು ಮಾಡೋದು ಸುಲಭ. ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸು ನೋಡಿ. ಇಲ್ಲಿ 1 ಕಪ್ ಆಗೋಷ್ಟು ನಾನು ಬಾದಾಮಿ ತಗೊಂಡು 1 ಅವರ್ ಬಿಸಿನೀರಲ್ಲಿ ನೆನೆ ಹಾಕಿದ್ದೀನಿ. ಸೊ ಹಾಟ್ ವಾಟರ್ ಅಂದರೆ ಬಿಸಿನೀರಲ್ಲಿ ನೆನೆ ಹಾಕಿದ್ರೆ ಸಾಕು, ಅದು ಸಿಪ್ಪೆ ಎಲ್ಲ ಬಂದ್ಬಿಡುತ್ತೆ, ಈಸಿಯಾಗಿ ತೆಗಿಬೋದು. ಆ ಕಪ್ ಆಗೋಷ್ಟೇ ಸಕ್ಕರೆ ತೊಗೊಂಡಿದ್ದೀನಿ, 1 ಕಪ್ ಆಗೋಷ್ಟು ಸಕ್ಕರೆ. ಸೊ ಬಾದಾಮಿ ಎಷ್ಟಿರುತ್ತೆ ಅಷ್ಟೇ ನೋಡಿ ತಗೊಳ್ಳಿ. 1 ಟೀ ಸ್ಪೂನ್ ಆಗೋಷ್ಟು ತುಪ್ಪ ತೊಗೊಂಡಿದ್ದೀನಿ. ಒಂದೇ ಒಂದು ಚಿಟಿಕೆ ಆಗೋಷ್ಟು ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ. ಮತ್ತು ಒಂದು ಅರ್ಧ ಲೋಟದಷ್ಟು ಹಾಲು ತೊಗೊಂಡಿದ್ದೀನಿ. ಇದಕ್ಕೆ ಬೇಕಾಗಿರೋದಿಷ್ಟೇ. ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಇವಾಗ ನಾನು ಈ ಒಂದು ಮಿಕ್ಸಿ ಜಾರ್ಗೆ ಈ ಬಾದಾಮಿನ ಹಾಕ್ಕೊತಾ ಇದ್ದೀನಿ. ನೆನಪಿರಲಿ, ಬಾದಾಮಿನ ಬಿಸಿನೀರಲ್ಲಿ ಅಂದರೆ ಕುದೀತಾರಂಥ ನೀರೇನಿಲ್ಲ, ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಸಾಕು. ಆಮೇಲೆ ನೆನೆ ಹಾಕಿ 1 ಅವರ್ ಆದಮೇಲೆ ಸಿಪ್ಪೆ ತೆಗೆದೇ ಬಂದ್ಬಿಡುತ್ತೆ ಈಸಿಯಾಗಿ. ಇವಾಗ ಇದಕ್ಕೆ ನಾನು ಹಾಲು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಹಾಲು ಬೇಕಾಗಿಲ್ಲ. ಜಸ್ಟ್ ನಾನು ತಗೊಂಡಿರೋ ಹಾಲಲ್ಲಿ ಒಂದು ಅರ್ಧ ಭಾಗದಷ್ಟು ಆದರೆ ಸಾಕಾಗುತ್ತೆ. ನೋಡ್ತಾ ಇರ್ಬೋದು. ಇನ್ನೊಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಉಳಿದಿದೆ. ಅದೇನು ಯೂಸ್ ಮಾಡೋದು ಬೇಕಾಗಿಲ್ಲ. ಜಸ್ಟ್ ಪೇಸ್ಟ್ ಆಗೋಕ್ಕೆ ಮಾತ್ರ ನೀರು ಬದಲು ಹಾಲು ಉಪಯೋಗಿಸಿ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ಕ್ರೀಮಿಯಾಗಿ ರುಬ್ಕೊಳ್ಳಿ ಅದನ್ನು. ಈಗ ಸ್ಟವ್ ಮೇಲೆ ಒಂದು ನಾನ್ ಸ್ಟಿಕ್ ಬಾಣಲಿ ಇಟ್ಕೊಂಡು ಅದಕ್ಕೆ ಸಕ್ಕರೆ ಹಾಕಿ 1/4 ಭಾಗದಷ್ಟು ಮಾತ್ರ ನೀರು ಹಾಕ್ಕೊತಾ ಇದ್ದೀನಿ. ಸೊ ನೆನಪಿರಲಿ, ಇವಾಗ ನಾನು ಎಷ್ಟು ಕಪ್ ಸಕ್ಕರೆ ತಗೊಂಡಿದ್ದೀನಿ ಅಂದರೆ 1 ಕಪ್ ಬಾದಾಮಿ 1 ಕಪ್ ಸಕ್ಕರೆ ಅಲ್ವಾ, ಅದರಲ್ಲಿ 1/4 ಭಾಗದಷ್ಟು ನೀರು ಹಾಕ್ಕೊಳ್ಳಿ. ಈ ಪಾಕ ಜಸ್ಟ್ 1 ಎಳೆ ಪಾಕ ಬರೋವರೆಗೂ ಕುದಿಸ್ಕೋಬೇಕಾಗುತ್ತೆ. ಜಸ್ಟ್ ಒಂದು 7ರಿಂದ 8 ನಿಮಿಷ ಆಗುತ್ತೆ ಫ್ರೆಂಡ್ಸ್. ಇದು ಆಲ್ಮೋಸ್ಟ್ ಎಲ್ಲ ಹಬ್ಬದ ರೆಸಿಪಿಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಹೊಸ್ದಾಗಿ ನೋಡೋರು ನಮ್ಮ ಚಾನಲ್ನ ಎಲ್ಲ ನೋಡಿ ಆದಷ್ಟು ಟ್ರೈ ಮಾಡಿ, ಒಳ್ಳೆ ಕಮೆಂಟ್ ಮಾಡಿ ಅಂತಲೂ ಕೇಳ್ಕೊತೀನಿ. ಈಗ ನೋಡ್ತಾ ಇರ್ಬೋದು, ಜಸ್ಟ್ 1 ಎಲೆ ಪಾಕ ಬರ್ತಾಯಿದೆ. ಇಂಥ ಟೈಮಲ್ಲಿ ಸ್ಟವ್ ಸಿಮ್ಮಲ್ಲಿ ಇಟ್ಕೊಳ್ಳಿ. ಸ್ಟವ್ ಸಿಮ್ಮಲ್ಲಿ ಇಟ್ಕೊಂಡು ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ. ಸೊ ಬಾದಾಮ್ ಬರ್ಫಿಯಲ್ಲಿ ಸ್ವಲ್ಪ ಏಲಕ್ಕಿ ಫ್ಲೇವರ್ ಇದೆ, ತುಂಬ ಚೆನ್ನಾಗಿರುತ್ತೆ. ಸೊ ತುಂಬ ಜನನು ಕಾಜು ಬರ್ಫಿ ಕೇಳ್ತಾ ಇದ್ದೀರಿ. ಸೊ ಆದಷ್ಟು ಅದನ್ನು ಅಪ್ಲೋಡ್ ಮಾಡ್ತೀನಿ. ಇದು ತುಂಬ ಸಿಂಪಲಾಗಿ ಬೇಗನೆ ಆಗುತ್ತೆ. ಇವಾಗ ರುಬ್ಬಿರೋಂಥ ಬಾದಾಮ್ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಇದು ಗಟ್ಟಿಯಾಗೋವರೆಗೂ ಮಿನಿಮಮ್ ಒಂದು 15 ನಿಮಿಷ ಆದರೂ ಹಿಡಿಯುತ್ತೆ. ಸೊ ಕಲಿಸ್ತಾನೆ ಇರಬೇಕು, ಒಂದು ಗಟ್ಟಿ ಅದಕ್ಕೆ ಬರಬೇಕದು. ಸೊ ಅಲ್ಲಿ ಗಂಟ ಮಿಕ್ಸ್ ಮಾಡ್ತಾರಣ. ಸೊ ನೋಡ್ತಾ ಇರ್ಬೋದು, ಇವಾಗ ಒಂದು ಮೀಡಿಯಮ್ ಆಗಿ ಬಂದಿದೆ. ಒಂದು 5 ನಿಮಿಷಕ್ಕೆ ಈ ಥರ ಆಗ್ಬಿಡುತ್ತೆ. ಮತ್ತು ಆಲ್ಮೋಸ್ಟ್ ನಾನು ಬೇರೆ ಥರ ಡಿಫ್ರೆಂಟ್ ಸ್ವೀಟ್ ರೆಸಿಪಿ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸೊ ಇವಾಗ ನೋಡಿ ಆಲ್ಮೋಸ್ಟ್ ಗಟ್ಟಿ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಮತ್ತು ಇನ್ನೊಂದು ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ಸೊ ಮೀಡಿಯಮ್ ಫ್ಲೇಮ್ ಬೇಕಂದ್ರೆ ಇಟ್ಕೊಳ್ಳಿ, ಇಲ್ಲಾಂದರೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಸಾಕು. ಯಾಕಂದರೆ ಸೀದಾಗ್ಬಿಡುತ್ತೆ, ಕಲರ್ ಗೋಲ್ಡ್ ಕಲರ್ ಥರ ಬಂದ್ಬಿಡುತ್ತೆ, ಆಮೇಲೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಹೇಳೋದು ಸಿಮ್ಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ತಾರೆ. ಏನಿಲ್ಲ, ಒಂದು 10ರಿಂದ 15 ನಿಮಿಷ ಆಗುತ್ತೆ. ನೋಡಿ ಇವಾಗ ನಾನು ಒಂದು ಪ್ಲೇಟ್ಗೆ ಬಟರ್ ಪೇಪರ್ ಹಾಕಿ ಅದಕ್ಕೆ ತುಪ್ಪ ಹಚ್ಚಿಟ್ಟಿದ್ದೆ. ಸೊ ಆ ಬಾದಾಮ್ ಬರ್ಫಿ ಪೇಸ್ಟಿಗೆ ಕೂಡ ನಾನು 1 ಟೀ ಸ್ಪೂನ್ ತುಪ್ಪ ಹಾಕಿದ್ದೀನಿ. ಯಾಕಂದರೆ ಎಲ್ಲ ಚೆನ್ನಾಗಿ ಕೋಟಿಂಗ್ ಹೊಡಿತೆ, ಮತ್ತು ಕಲರ್ ಒಂಥರ ಶೈನಿಂಗ್ ಆಗಿ ಸೂಪರಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇವಾಗ ಆ ಪೇಪರ್ ಮೇಲೆ ನಾನು ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ಒಂದು ಪ್ಲೇಟ್ಗೋ ತಟ್ಟೆಗೋ ಇಲ್ಲ ಟಿಫನ್ ಬಾಕ್ಸಲ್ಲಿ ಇರುತ್ತಲ್ಲ ಅಗಲವಾಗಿ ರೌಂಡಿಗೆ, ಅಂಥದ್ದು ಕೂಡ ನೀವು ತುಪ್ಪ ಹಚ್ಕೋಬೋದು. ಹಚ್ಕೊಂಡು ಇವಾಗ ಇದನ್ನು ಒಂದು ಮಟ್ಟಕ್ಕೆ ನಾನು ಲೆವೆಲ್ ಮಾಡ್ತಾಯಿದ್ದೀನಿ. ಸೊ ನೀವು ದಪ್ಪ ಬೇಕಂದರೆ ದಪ್ಪ ಮಾಡ್ಕೋಬೋದು, ತೆಳ್ಳಗೆ ಬೇಕಂದರೆ ತೆಳ್ಳಗೆ ಕೂಡ ಮಾಡ್ಕೋಬೋದು. ಇದೇನಿಲ್ಲ, ನಾನು 1 ಅವರ್ ತಗೊಳುತ್ತೆ ಆರಕ್ಕೆ. ಸೊ ಇವಾಗ 1 ಅವರ್ ಆಗಿದೆ. ಆರಿದ ಮೇಲೆ ನೋಡೋಣ, ಕಟ್ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ. ಸೊ ಅದೇ ಶೇಪ್ ಇದೇ ಶೇಪ್ ಅಂತಲ್ಲ. ಸೊ ನೋಡ್ತಾ ಇರ್ಬೋದು, ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಎದ್ದೊಳುತ್ತಾ ಇದೆ. ಸೊ ಜಾಸ್ತಿ ಟೈಮ್ ತಗೊಳಲ್ಲ. ಮತ್ತು ಫ್ರಿಜ್ಜಲ್ಲಿ ಇಡಕ್ಕೆ ಹೋಗಬೇಡಿ. ಫ್ರಿಜ್ಜಲ್ಲಿ ಇಟ್ಟರೆ ಒಂಥರ ನೀರಿನಂಶ ಅಂಟಂಟು ಥರ ಆಗ್ಬಿಡುತ್ತೆ. ಸೊ ಹಾಗೆ ಆರಕ್ಕೆ ಬಿಡಿ. 1 ಅವರ್ ಇಲ್ಲಾಂದರೆ 1.5 ಅವರ್ ಆದರೂ ಆಗುತ್ತೆ. ಫ್ಯಾನ್ ಮುಂದೆ ಇಟ್ಟರೆ ಒಂದು 1/2 ಅವರ್ಗೆಲ್ಲ ಆರೋಗುತ್ತೆ. ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಟ್ ಮಾಡಿದ್ದೀನಿ. ಸೊ ಡೈಮಂಡ್ ಶೇಪಲ್ಲಿ ಕಟ್ ಮಾಡೋಕ್ಕೆ ಹೋದೆ, ಅದು ಗೊತ್ತಾಗಿಲ್ಲ, ಸ್ಕ್ವಯರ್ ಆಗಿ ಬಂತು. ಅದನ್ನು ಕರೆಕ್ಟಾಗಿ ಬಂದಿದೆ. ನೋಡ್ತಾ ಇರ್ಬೋದು, ಈ ಸೈಜ್ಗಿದ್ರೆ ಸಾಕು ಬಾದಾಮ್ ಬರ್ಫಿ. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ. ಸೊ ಸಕ್ಕರೆ ಕೂಡ ಅಷ್ಟೇ ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ಯಾಕಂದರೆ ಗಟ್ಟಿ ಬಂದ್ಬಿಡುತ್ತೆ. ನೋಡಿದ್ರಲ್ಲ, ಇವತ್ತಿನ ರೆಸಿಪಿ ಇಷ್ಟೇ. ಸೊ ಈ ಬಾದಾಮ್ ಬರ್ಫಿನ ನೀವು ಮನೇಲಿ ಫಂಕ್ಷನ್ ಇದ್ದಾಗ ಯಾವಾಗ ಬೇಕು ಅವಾಗ ಮಾಡ್ಕೊಂಡು ತಿನ್ಬೋದು, ಹಬ್ಬಕ್ಕೆ ಅಂತಲೇ ಅಲ್ಲ. ಖಂಡಿತ ರೆಸಿಪಿ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ, ನೀವು ಕೂಡ ಈ ಬಾದಾಮ್ ಬರ್ಫಿನ ಯಾವಾಗಾದರೂ ಮಾಡಿ ಟ್ರೈ ಮಾಡಿ. ಹೇಗಿದೆ ಅಂತ ನಿಮ್ಮ ಅನಿಸಿಕೆನ ದಯವಿಟ್ಟು ಗೊತ್ತಲ್ಲ, ನಮ್ಮ ಚಾನಲ್ ಹೆಸರು ರೇಖಾ ಅಡುಗೆಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.